ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕೌನ್ಸಿಲ್ ಮೀಟಿಂಗು ನಡೀತಿದೆ 2 ದಿವಸ. ಪ್ರತಿ ಬಾರಿ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ನಡೆಯುವಂಥದ್ದು. ಈ ಬಾರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಡೆಲಿಗೇಟ್ಸು ಮೆಂಬರ್ಸು ಬರ್ತಾ ಇದ್ದಾರೆ. 10,000ಕ್ಕಿಂತ ಹೆಚ್ಚು ಜನ. ಕಳೆದ ಬಾರಿಗಿಂತ 4,000 ಹೆಚ್ಚು ಮೆಂಬರ್ಸ್ ಆಹ್ವಾನಿತರಾಗಿದ್ದಾರೆ. ಯಾಕಂದರೆ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ವಿಸ್ತೃತವಾಗಿ ಆಳವಾಗಿ ಬೆಳೆದಿರುವಂಥದ್ದು ಇದು ಸೂಚನೆ. ಚುನಾವಣೆಯ ತಯಾರಿ ದೃಷ್ಟಿಯಿಂದ ಹಲವಾರು ಸಲಹೆ ಸೂಚನೆಗಳು ಜನರಿಂದ ಪಡೆದು ನಮ್ಮ ಪ್ರಮುಖರಿಂದ ಪಡೆದು ಚುನಾವಣೆ ರಣನೀತಿಯನ್ನು ಮಾಡುವಂಥದ್ದು ಪ್ರಮುಖವಾಗಿ ಬ್ರಾಡರ್ ಆಗಿ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತೀವಿ. ಭಾಳ ಅತಿ ಉತ್ಸಾಹದಿಂದ ವಿಶ್ವಾಸದಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಈ ಬಾರಿ 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು NDA ಪಡ್ಕೊಳ್ತಿರುವಂಥ ವಿಶ್ವಾಸ ಇದೆ. ಮತ್ತು ಇತ್ತೀಚಿನ ರಾಜಕೀಯ ಬೆಳವಣಿಗೆ ನೋಡಿದಾಗ ನರೇಂದ್ರ ಮೋದಿಯವರು ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಆದ್ದರಿಂದ ಇವತ್ತು ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ಛಿದ್ರ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ವಿರೋಧ ಪಕ್ಷಗಳು ಇತ್ತೀಚಿನ ದಿನಗಳಲ್ಲಿ ಇಂಡಿ ಅಲಯನ್ಸ್ ಅಂತ ಏನಿತ್ತು ಅದು ಸಂಪೂರ್ಣವಾಗಿ ಇವತ್ತು ಒಡೆದು ಹೋಗ್ತಿರುವುದನ್ನು ನೋಡಿದಾಗ ಇದು ರಾಜಕೀಯ ದಿಕ್ಕಸೂಚಿಯನ್ನು ತೋರಿಸ್ತದೆ. ಆದ್ದರಿಂದ ನಮಗೆಲ್ಲ ವಿಶ್ವಾಸ ಇದೆ, ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗ್ತಾರೆ. ಇದರ ದೇಶದ ಅಭಿವೃದ್ಧಿಗೆ ಅಮೃತ ಕಾಲ ಈಗಾಗಲೇ ಅವ್ರೇನು ಹಾಕ್ಕೊಂಡಿದ್ದಾರೆ, ಅದು ಯಶಸ್ವಿ ಆಗುತ್ತೆ. ಭಾರತ ಸರ್ವಶ್ರೇಷ್ಠ ರಾಷ್ಟ್ರ ಆಗುತ್ತೆ. ಇದರ ಜೊತೆಗೆ ರಾಜಕೀಯವಾಗಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಭಾಳ ದುಷ್ಪರಿಣಾಮ ಬೀರುತ್ತೆ. ಪ್ರಧಾನಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡು ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ವಿಭಾಗ ಆಗ್ತದೆ. ಇದು ಒಂದು ಭಾಳ ದೊಡ್ಡ ಬೆಳವಣಿಗೆ. ಏನು 75 ವರ್ಷದಿಂದ ಕಾಂಗ್ರೆಸ್ಸು ದುರಾಡಳಿತ ಮಾಡಿ ಅಲ್ಲಲ್ಲಿ ಇತ್ತು, ಅದು ಇವತ್ತು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಮುಕ್ತ ಆಗುವಂಥ ಕಾಲ ಬಂದಿದೆ ಅಂತ ನನಗೆ ಅನಿಸ್ತದೆ. ಅದು ಇನ್ನು ಯಾವುದೇ ರಾಜ್ಯದ ಪ್ರತ್ಯೇಕ ಭೇಟಿ ಇಲ್ಲ. ಇನ್ನೊಂದು ಸತಿ ಈ ಸೀಟ್ಗಳ ಬಗ್ಗೆ ಇನ್ನು ಮೇಲೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಮನ್ನ ಪ್ರತ್ಯೇಕವಾಗಿ ಭೇಟಿ ಆಗ್ತದೆ. ನಾನು ಭಾಳ ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೇನೆ, ನಾನೇನು ಅಪೇಕ್ಷಿತನೂ ಅಲ್ಲ, ಯಾರಿಗೂ ಕೇಳ್ಕೊಂಡಿಲ್ಲ. ಹೈಕಮಾಂಡು ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡೋಣ ಅಂತ ಹಾವೇರಿ ಗದಗ ಜಿಲ್ಲೆಯ ಪ್ರಮುಖರನ್ನ ಎಲ್ಲ ನಾನು ಹೇಳಿದ್ದೇನೆ. ಆ ಪ್ರಕಾರ ಕೆಲಸ ಮಾಡ್ತೀವಿ. ಹಾವೇರಿಯಲ್ಲಿ ಮತ್ತೆ BJP ಆಯ್ಕೆ ಆಗುತ್ತೆ. ಶಿವಕುಮಾರ್ ಉದಾಸಿ ಅವರಿಗೂ ನಾನು ಮೊನ್ನೆವರೆಗೂ ಕೂಡ ಮಾತಾಡಿದ್ದೇನೆ. ಕನ್ವಿನ್ಸ್ ಮಾಡೋ ಪ್ರಯತ್ನಗಳನ್ನು ಮಾಡಿದ್ವಿ. ಅವರು ಸ್ವಲ್ಪ ಗಟ್ಟಿಯಾಗಿದ್ದಾರೆ. ಇನ್ನೊಂದು ಸತಿ ಪ್ರಯತ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.